ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಬಾಳೆಕುಂದರ್ಗಿಯಲ್ಲಿ ಕರ್ತವ್ಯ ನಿರತ ಕಂಡಕ್ಟರ್ ಅವರನ್ನ 8 ಜನ ಮರಾಠಿ ಪುಂಡರು ಕನ್ನಡ ಏಕೆ ಮಾತನಾಡುತ್ತೀರಿ, ಮರಾಠಿ ಭಾಷೆಯಲ್ಲಿ ಮಾತನಾಡಿ ಅಂತ ಹೇಳಿ ಅವರ ಮೇಲೆ ಹಲ್ಲೆ ಮಾಡಿರುವ ಆ ಪುಂಡರನ್ನ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಗಡೀಪಾರು ಮಾಡಬೇಕು. ಇವರು ಇರುವುದು ಕರ್ನಾಟಕ ರಾಜ್ಯದಲ್ಲಿ, ಅದು ಗಡಿಭಾಗ ಬೆಳಗಾವಿ ಜಿಲ್ಲೆಯಲ್ಲಿ. ಎಲ್ಲ ಸರ್ಕಾರದ ಭಾಗ್ಯಗಳನ್ನ ಉಪಯೋಗಗಳನ್ನ ತೆಗೆದುಕೊಂಡು ಕೂಡ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವ ಉದ್ದೇಶ ಏನು ಅಥವಾ ರಾಜಕೀಯ ಪ್ರೇರಿತನ ಎಂದು ಗೊತ್ತಾಗುತ್ತಿಲ್ಲ. ಕರ್ತವ್ಯ ನಿರತ ಕಂಡಕ್ಟರ್ ಮೇಲೆ ಫೋಕ್ಸೋ ಕೇಸ್ ಮಾಡಿದ್ದೀರಿ, ಅವರ ವಯಸ್ಸು ನೋಡಿ ಆಮೇಲೆ ಕೇಸ್ ಮಾಡುವಂತ ಕೆಲಸ ಮಾಡಬೇಕಾಗಿತ್ತು. ಕರ್ತವ್ಯ ನಿರತ ಕಂಡಕ್ಟರ್ ಮೇಲೆ ಹಾಕಿರುವ ಕೇಸನ್ನ ವಾಪಸ್ ಪಡೆಯದೆ ಹೋದರೆ ರಾಜ್ಯವ್ಯಾಪಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸವದತ್ತಿ ತಾಲೂಕು ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ನೀಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಉದಯ್ ಚಿಕ್ಕಣ್ಣವರ, ಭೀಮ್ಶಿ ಕಿವಡಿ, ದೀಪಕ್ ಬಾಳಿಕಾಯ್, ವಿನಾಯಕ ಪಾಸಲ್ಕರ್, ಬಸಯ್ಯ, ಶಿವಪತ್ರಯ್ಯ ಮಠ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ತಾಯಿ ಭುವನೇಶ್ವರಿಗೆ ಜಯವಾಗಲಿ. ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರುವಂತ MS ಪುಂಡರಿಗೆ ಧಿಕ್ಕಾರ, ಧಿಕ್ಕಾರ. ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರುವಂತ MS ಪುಂಡರಿಗೆ ಧಿಕ್ಕಾರ, ಧಿಕ್ಕಾರ. ಏನೇ ಬರಲಿ ಒಗ್ಗಟ್ಟಿರಲಿ. ತಾಯಿ ಭುವನೇಶ್ವರಿಗೆ ಜಯವಾಗಲಿ. ಇವತ್ತಿನ ಈ ಹೋರಾಟದ ಉದ್ದೇಶ ಕರ್ತವ್ಯ ನಿರತ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವ MS ಪುಂಡರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನೆಲ, ನಮ್ಮ ಜಲ, ನಮ್ಮ ನಾಡಿನಲ್ಲಿದ್ದು ಬೆಳಗಾವಿ ಗಡಿಭಾಗದಲ್ಲಿ ಇವರು ಕರ್ನಾಟಕ ಸರ್ಕಾರದ ಎಲ್ಲ ಭಾಗ್ಯಗಳನ್ನ ಉಪಯೋಗ ಮಾಡಿಕೊಂಡು ಒಬ್ಬ ಕಂಡಕ್ಟರ್ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸ ಮಾಡಿರುವ ಪುಂಡರಿಗೆ ಶೀಘ್ರದಲ್ಲಿ ಕಠಿಣವಾದ ಶಿಕ್ಷೆ ಆಗಬೇಕು. ಹಾಗೆ ಅವರನ್ನ ಗಡೀಪಾರು ಮಾಡುವಂತ ಕೆಲಸ ಆಗಬೇಕು. ಈ ತರ ಹಲವಾರು ಬಾರಿ ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಕರ್ನಾಟಕ ರಾಜ್ಯದ ಗಡಿಭಾಗದಲ್ಲಿ ಇವರು ಮಾಡುವಂತ ಪ್ರತಿಯೊಂದು ಕೃತ್ಯಗಳು ಅವೇಳನಕಾರಿಯಾಗಿದೆ. ಕರ್ನಾಟಕ ರಾಜ್ಯದ ಸಹಾಯ ಸವಲತ್ತುಗಳನ್ನು ಎಲ್ಲ ತಗೊಂಡು ಕೂಡ ಒಬ್ಬ ಕಂಡಕ್ಟರ್ ಮೇಲೆ ನೀವು ಯಾಕೆ ಕನ್ನಡ ಬರಲ್ಲ, ನೀವು ಮರಾಠಿ ಮಾತಾಡಿ ಅಂತೇಳಿ ಒಬ್ಬ ಕಂಡಕ್ಟರ್ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸ ಮಾಡಿರೋ ಅವರನ್ನೆಲ್ಲ ನೀವು ಗಡೀಪಾರು ಮಾಡುವಂತ ಕೆಲಸ ಆಗಬೇಕು. ಇಲ್ಲವಾದಲ್ಲಿ ಜಿಲ್ಲಾಡಳಿತ ಇದನ್ನ ಅನುಭವಿಸುವಂತ ಕೆಲಸ ಆಗತ್ತೆ. ನಾಳೆ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬೆಳಗಾವಿಗೆ ಬರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಿಂದ ಮೂಲೆ ಮೂಲೆಯಂತ ಕನ್ನಡ ಪರ ಹೋರಾಟಗಾರರು, ಕರ್ನಾಟಕ ರಕ್ಷಣಾ ವೇದಿಕೆಯ ಸಮಗ್ರ ನಮ್ಮ ತಂಡ ಕೂಡ ಬೆಳಗಾವಿಯಲ್ಲಿ ಬಾಳೆಕುಂದರಿಗೆ ನಾವು ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಗೃಹ ಸಚಿವರು, ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಎಚ್ಚೆತ್ತುಕೊಂಡು ಆ ಒಬ್ಬ 50 ವರ್ಷ ಮೇಲ್ಪಟ್ಟಂತ ಒಬ್ಬ ನಿರ್ವಾಹಕನ ಮೇಲೆ ಪೋಸ್ಕೋ ಕೇಸ್ ಹಾಕುವಂತ ಕೆಲಸ ಮಾಡ್ತೀರಿ. ಸ್ವಲ್ಪ ಸೌಜನ್ಯ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಕಾನೂನು ರೀತಿ ಸೂಕ್ತವಾಗಿ ಪರಿಶೀಲನೆ ಮಾಡಿ ಆ ಒಬ್ಬ ಕಂಡಕ್ಟರ್ ಮೇಲೆ ಸೂಕ್ತವಾದ ಕ್ರಮ, ತಪ್ಪು ಮಾಡಿದ್ರೆ ಸೂಕ್ತವಾದ ಕ್ರಮ ತಗೊಳ್ಳುವಂತ ಕೆಲಸ ಮಾಡ್ರಿ. ಅದು ಬಿಟ್ಟು ನಿಮ್ಮ ದುರಾಡಳಿತಕ್ಕೆ ಒಬ್ಬ ಅಮಾಯಕ ಕಂಡಕ್ಟರ್ ಮೇಲೆ ಮುಂಜಾನೆ ಅವರು ದೂರು ದಾಖಲೆ ಮಾಡಕ್ ಬಂದ್ರೆ ಸಂಜೆವರೆಗೂ ಅವ್ರು ಕುಂಡಿಸ್ಕೊಂಡು ಸಾಯಂಕಾಲದ ಮೇಲೆ ಅವ್ರ ಮೇಲೆ ಪೋಸ್ಕೋ ಕೇಸ್ ಹಾಕುವಂತ ಕೆಲಸ ಮಾಡ್ತೀವಿ. ಅದಕ್ಕಾಗಿ ಇದು ಖಂಡನೆ ಆಗೈತಿ. ಇದನ್ನ ನೀವು ವಾಪಸ್ ತಗೋಬೇಕು. ಪೋಸ್ಕೋ ಕೇಸ್ ಹಾಕಿರುವಂತ ಈ ಕೇಸನ್ನು ವಾಪಸ್ ತಗೋಬೇಕು. ಗೃಹ ಮಂತ್ರಿಗಳು ಎಚ್ಚೆತ್ಕೊಳ್ಳ ಹೋದರೆ ಬರ್ತಕ್ಕಂಥ ಕಾಲಮಾನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಿಮಗೆ ಒಂದು ಎಚ್ಚರಿಕೆಯಾಗಿ ನಾವೇನು ಪೆಟ್ಟು ಕೊಡಬೇಕು ಅದನ್ನು ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಮನವಿ ಉಪತಹಶೀಲ್ದಾರ್ ಮುಖಾಂತರ DC ಅವರು ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಎಚ್ಚೆತ್ಕೊಂಡು ಸಮಗ್ರ ಪೊಲೀಸ್ ಇಲಾಖೆ ಆಗಿರ್ಬೋದು, ಒಂದು ಜಿಲ್ಲಾಡಳಿತ ಆಗಿರ್ಬೋದು, ಸೂಕ್ತವಾಗಿ ಪರಿಗಣಿಸಿ ಈ ಕೇಸನ್ನ ನೀವು ಸರಿ ಮಾಡಬೇಕಂತೇಳಿ ನಮ್ಮ ವಿನಂತಿ. ಫೋಟೋ